ಮೇಲಿರುವ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರಿಗೂ ಭೀಮ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತು ಕೋಣನಕೆರೆಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಈ ಕಾರ್ಯಕ್ರಮದ ಹೆಸರನ್ನ ಕೇಳಿದಾಗ ನಮ್ಮ ರಮೇಶ್ ಅವರ, ನಮ್ಮ ರಾಮು ಏನಿದ್ದಾನೆ ಅವನು ನನ್ನ ಸ್ಟೂಡೆಂಟು, ಕೀರ್ತಿ, ಯತೀಶ್ ಇವರೆಲ್ಲರೂ ನನ್ನ ಸ್ಟೂಡೆಂಟ್ಸೇ. ಇವನು ಮೊನ್ನೆ ಫೋನ್ ಮಾಡಿ ಸರ್ ನಾವಿಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ನಮ್ಮ ಕೋಣನಕೆರೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್, ನೀವು ಬರಬೇಕು ಅಂತ. ಬಹಳ ಸಂತೋಷ ಆಯಿತು. ಇಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜಿಸಬೇಕಂದ್ರೆ, ಸಂಘಟನೆ ಮಾಡಬೇಕಂದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದು ಅಂದ್ರೆ ಅದು ಸುಲಭವಾದ ಸಂಗತಿ ಅಲ್ಲ. ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಕೋಣನಕೆರೆ ಗ್ರಾಮದ ಅಂಬೇಡ್ಕರ್ ವೇದಿಕೆಯ ಎಲ್ಲ ಯುವ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕಲಾವತಿ ಹನುಮಂತರಾಜ್ ಮೇಡಮ್ ಅವರೇ, ಸುರೇಶ್ ಸರ್ ಅವರೇ, ರಮೇಶ್ ಸರ್ ಅವರೇ, ಉದ್ಯಮಿಗಳಾದ ಭರತ್ ಅವರೇ, ಮತ್ತೆ ನಾಗರಾಜ್ ಅವರೇ, ಅಲ್ಲಿ ಇನ್ನೂ ಬಹಳಷ್ಟು ಜನ ಇದ್ದೀರಾ. ಬಹಳಷ್ಟು ಚೆನ್ನಾಗಿ ಈಗ ಈ 3 ಮಹಾನ್ ಚೇತನಗಳ ವಿಚಾರಗಳನ್ನ ಚೆನ್ನಾಗಿ ಮಾತಾಡಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ವೇದಿಕೆಯಲ್ಲಿ ನನಗೆ ತಿಳಿದಂತ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಬಂದಿದ್ದೀನಿ. ಮೊದಲಿಗೆ ಬುದ್ಧನನ್ನು ಸ್ಮರಿಸ್ತಾ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇವತ್ತು ಬುದ್ಧ ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ ಇದ್ದಂತಹ ಆದರ್ಶ ವ್ಯಕ್ತಿ, ಮಹಾನ್ ಚೇತನ ಬುದ್ಧನನ್ನ ನಾವಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀವಿ, ನೆನಪಿಸ್ಕೊಳ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ ಸ್ವಾರ್ಥಕ್ಕಾಗಿ ಬದುಕಿದವರನ್ನ ಯಾರೂ ನೆನೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಎಷ್ಟು ಜನ ಇಲ್ಲಿ ಕೂತಿದ್ದೀವಿ, ನಮಗೆಲ್ಲ ನಮ್ಮ ವಂಶ ವೃಕ್ಷವನ್ನು ಕೇಳಿದ್ರೆ ನಮ್ಮ ತಾತರ ಹೆಸರು ಹೇಳುವಷ್ಟು ಸಾಧ್ಯತೆ ಇರಬಹುದು, ಮುತ್ತಾತನ ಹೆಸರನ್ನು ಹೇಳ್ಬೋದು. ಅದರ ಮುಂದಿನ ತಲೆಮಾರನ್ನ ಹೆಸರನ್ನ ಹೇಳಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಈ ಜಗತ್ತು ಯಾವಾಗಲೂ ಕೂಡ ಸ್ವಾರ್ಥಕ್ಕಾಗಿ ಬದುಕಿದವರನ್ನ ನೆನೆಸಿಕೊಳ್ಳೋದಿಲ್ಲ. ಈ ಜಗತ್ತು ಅತಿ ಸ್ವಾರ್ಥದಿಂದ ಬದುಕೋರನ್ನ ಯಾವತ್ತೂ ನೆನೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರು ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ, ಜಗತ್ತಿಗಾಗಿ ತಮ್ಮನ್ನು ತಾವು ಮುಡುಪಾಗಿಡ್ತಾರೋ ಅಂತವರನ್ನ ಮಾತ್ರ ಈ ಸಮಾಜ ಯಾವತ್ತಿಗೂ ಕೂಡ ನೆನೆಯುತ್ತೆ. ಬುದ್ಧನನ್ನ ಇವತ್ತು ನಾವು ನೆನೀತಾ ಇದ್ದೀವಿ. ಎಲ್ಲೋ ನೇಪಾಳದಲ್ಲಿ ಹುಟ್ಟಿ ಬರೆದಂತ ಬುದ್ಧನನ್ನ ನಾವಿಲ್ಲಿ ನೆನೀತಾ ಇದ್ದೀವಿ ಅಂದ್ರೆ ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ಅವರು ಕೊಟ್ಟಿರುವ, ಬುದ್ಧ ದೇವರು ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ. ಹಾಗಾಗಿ ಇವತ್ತು ನಾವು ಅವ್ರನ್ನ ಸ್ಮರಿಸ್ತಾ ಇದ್ದೀವಿ. 12ನೇ ಶತಮಾನದ ಬಸವಣ್ಣನವರನ್ನು ನಾವು ಯಾಕೆ ನೆನಪಿಸ್ಕೊಳ್ತಾ ಇದ್ದೀವಿ ಅಂದ್ರೆ, ಸಮಾಜಕ್ಕಾಗಿ ಅವರು ಕೊಟ್ಟಂತಹ ಕೊಡುಗೆ, ಸಮಾನತೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದಂಥದ್ದು ಇರ್ಬೋದು, ಈ ತರದ ಅಂಶಗಳನ್ನು ಇಟ್ಕೊಂಡು ಇವತ್ತು ಕೂಡ ಅವರನ್ನು ನಾವು ಸ್ಮರಿಸ್ತಾ ಇದ್ದೀವಿ. ಇಂತಹ ದಿವ್ಯ ಚೇತನಗಳನ್ನ ನಾವಿಲ್ಲಿ ಸ್ಮರಿಸ್ತಾ ಇರತಕ್ಕಂಥದ್ದು ನನಗಾದ್ರೂ ಬಹಳ ಸಂತೋಷದ ಸಂಗತಿ ಅಂತ ಹೇಳಿ ಭಾವಿಸ್ತಾ, ಬುದ್ಧ ಅಂತ ಅಂದ್ರೆ ನಿದ್ದೆಯಿಂದ ಎದ್ದವನು ಅಂತ ಹೇಳಿ. ಬುದ್ಧ ಅಂದ್ರೆ ನಿದ್ದೆಯಿಂದ ಎದ್ದವನು ಅಂದ್ರೆ ಎಚ್ಚರದಿಂದ ಇರ್ತಕ್ಕಂಥ ಸದಾ ಅಂತ. ನಾವೆಲ್ಲರೂ ಬುದ್ಧರೇ. ಯಾವಾಗ ಬುದ್ಧರಾಗ್ತೇವೆ ಅಂತಂದ್ರೆ ನಾವೆಲ್ಲರೂ ಕೂಡ ಎಚ್ಚರದ ಗಣ್ಣಿನಿಂದ ಇರಬೇಕು, ನಿದ್ದೆಯ ಗಣ್ಣಿನಿಂದ ಹೊರಬರಬೇಕು. ಹಾಗಾದಾಗ ಮಾತ್ರ ನಾವು ಎಲ್ಲರೂ ಕೂಡ ಬುದ್ಧರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬುದ್ಧನ ಬಹುಮುಖ್ಯವಾದ ತತ್ವ ಏನಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ನೋಡಿ, ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ನಾವೆಲ್ಲರೂ ಕೂಡ ಆಸೆ ಅನ್ನುವಂತಹ ಒಂದು ಬಲೆಯೊಳಗೆ ಸಿಲುಕಿ ನರಳ್ತಾ ಇರ್ತೀವಿ. ಹೇಗೆ ಜೇಡ ತನ್ನ ಬಲೆಯನ್ನ ತಾನೇ ಸುತ್ತಿಕೊಂಡು ಸಾಯ್ತದೆ, ಹಾಗೆ ಅಪರಿಮಿತ ಆಸೆಗಳಿಂದ ನಾವೆಲ್ಲ ಬಳಲ್ತಾ ಹೋಗ್ತೀವಿ. ಅಂತಹ ಆಸೆಯನ್ನ ಗೆದ್ದವನೇ ಬುದ್ಧ, ಅದು ಆಸೆಯಿಂದ ಹೊರಗೆ ಬಂದವನೇ ಬುದ್ಧ ಅಂತೇಳಿ. ಹಾಗಾಗಿ ಇಂತಹ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಬುದ್ಧನಿಗೆ ಸಲ್ಲುತ್ತೆ. ಅಹಿಂಸೆಯನ್ನ ಬಹಳಷ್ಟು
ಪ್ರಚಂಡವಾಗಿ ಮಟ್ಟಿಸಿದಂತಹ ಕೀರ್ತಿ ಕೂಡ ಬುದ್ಧನಿಗೆ ಸಲ್ಲುತ್ತೆ. ಇವತ್ತು ನಾವೆಲ್ಲ ಹಿಂಸಾತ್ಮಕ ದೃಷ್ಟಿಯಲ್ಲಿ ಬದುಕ್ತಾ ಇದ್ದೀವಿ. ಅಂದ್ರೆ ಹಿಂಸೆ ಹೇಗೆ? ನಮ್ಮ ಸ್ವಾರ್ಥಕ್ಕಾಗಿ ಸುತ್ತಮುತ್ತಲಿನ ಜನರನ್ನು ಹಿಂಸಿಸುವ ಒಂದು ಕೆಲಸವನ್ನು ಮಾಡ್ತೀವಿ. ಒಂದು ಶೋಷಣೆ ಕೂಡ ದೊಡ್ಡ ಹಿಂಸೆ. ಇವತ್ತು ಪ್ರಬಲ ಜಾತಿಗಳು ಕೆಲ ಸಮುದಾಯಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಶೋಷಿಸುವಂತದ್ದು ದೊಡ್ಡ ಹಿಂಸೆ. ಇಂತಹ ಹಿಂಸೆಯನ್ನ ಖಂಡತುಂಡವಾಗಿ ವಿರೋಧಿಸಿದವನು ಬುದ್ಧ. ಅಹಿಂಸೆಯ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳಿದವನು ಬುದ್ಧ. ಬೌದ್ಧ ಧರ್ಮ ಸಂಶೋಧನೆ, ತಿಳುವಳಿಕೆ, ಅನುಭವಿಸುವಿಕೆ ಮತ್ತು ಅದನ್ನ ಮನನ ಮಾಡಿಕೊಳ್ಳುವಂತಹ ಅಂಶವನ್ನ ಹೊಂದಿರತಕ್ಕಂಥದ್ದು. ಬುದ್ಧ ಮಧ್ಯಮ ಮಾರ್ಗವನ್ನು ಬೋಧಿಸ್ತಾನೆ. ಅವನು ಯಾವಾಗಲೂ ಕೂಡ ನೀವು ಅತಿ ತ್ಯಾಗವನ್ನು ಮಾಡಬೇಡಿ, ಅತಿ ತ್ಯಾಗವೂ ಒಳ್ಳೆಯದಲ್ಲ ಅಥವಾ ಅತಿ ಲೋಲಪತೆಯೂ ಒಳ್ಳೆಯದಲ್ಲ, ಮಧ್ಯಮ ಮಾರ್ಗದಲ್ಲಿ ಬದುಕಿ ಅಂತ ಹೇಳಿ ತನ್ನ ಶಿಷ್ಯರಿಗೆ ಉಪದೇಶವನ್ನು ಆತ ಕೊಡ್ತಾನೆ. ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬುದ್ಧನ ಕೊಡುಗೆ ಅಪಾರವಾದ್ದು ಅಂತ ಅಂದ್ರೆ ತಪ್ಪಲ್ಲ. ಹಾಗೆಯೇ 12ನೇ ಶತಮಾನದ ಬಸವಣ್ಣನವರ ಬಗ್ಗೆ ನಮಗೆಲ್ಲ ಕೂಡ ಗೊತ್ತಿರತಕ್ಕಂಥದ್ದೇ. ಸಮಾನತೆಯನ್ನ ಸ್ಥಾಪಿಸುವಲ್ಲಿ, ಸಮಾಜದಲ್ಲಿ ಸಮಸಮಾಜದ ನಿರ್ಮಾಣವನ್ನು ಮಾಡುವಲ್ಲಿ ಬಸವಣ್ಣನವರ ಕೊಡುಗೆ ಬಹಳ ಅಪರೂಪವಾದ್ದು, ಬಹಳ ಮಿಗಿಲಾದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂದ್ರೆ ಕಾಯಕ ಅನ್ನುವಂಥದ್ದೇನಿದೆ ಅಥವಾ ನಾವು ಮಾಡತಕ್ಕಂಥ ಕೆಲಸ ಏನಿದೆ, ಈ ಕೆಲಸದಲ್ಲಿ ಮೇಲು ಕೀಳು ಇಲ್ಲ. ಒಂದು ಹಂತದಲ್ಲಿ ಸಮಾಜ ಕೆಲಸಗಳನ್ನ ಮೇಲು ಕೀಳು ಅಂತ ಹೇಳಿ ಭಾವಿಸಿ ಸಮಾಜದಲ್ಲಿ ಕೆಲವರನ್ನು ಶೋಷಿಸುವಂತ ಕೆಲಸ ಮಾಡ್ತಾ ಇತ್ತಲ್ಲ, ಇದನ್ನ ಬಹಳ ದಿಟ್ಟವಾಗಿ ವಿರೋಧಿಸಿದವರು ಯಾರು ಅಂದ್ರೆ ಬಸವಣ್ಣವರು. ಅವ್ರು ಹೇಳ್ತಾರೆ ಕಾಯಕವೇ ಕೈಲಾಸ, ಅಂದ್ರೆ ನೀವು ಮಾಡುವ ಕೆಲಸದಲ್ಲಿ ಕೈಲಾಸವನ್ನು ನೀವು ಕಾಣಿ ಅಂತ. ಅವರೊಂದು ವಚನದಲ್ಲಿ ಹೇಳ್ತಾರೆ, ದೇವ ಸಹಿತ ಮನೆಗೆ ಬಂದಡೆ ಕಾಯಕವಾಗದೆಂದು ಬೆಸಗೊಂಡಡೆ ನಿಮ್ಮಾಣೆ ನಿಮ್ಮ ಪುರಾತನಾಣೆ ತಲೆದಂಡ 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 ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಸಿದಡೆ ನಿಮ್ಮ ರಾಣಿ ವಾಸದಾಣೆ ಅಂತ ಹೇಳಿ ಅವರು ಭಕ್ತರಲ್ಲಿ ಸರ್ವ ಸಮಾನತೆಯನ್ನು ಕಾಣ್ತಾರೆ. ಇಲ್ಲಿ ಯಾವ ಕೆಲಸವೂ ಕೂಡ ಮೇಲಲ್ಲ, ಯಾವ ಕೆಲಸವೂ ಕೂಡ ಕೀಳಲ್ಲ. ಅದೇ ಒಂದು ಪೌರಾಹಿತ ಕೆಲಸ ಇರುವ ದೇವಸ್ಥಾನದ ಪೂಜೆ ಮಾಡುವಂತ ಕೆಲಸನೂ ಒಂದೇ, ಚಮ್ಮಾರಿಕೆಯೂ ಒಂದೇ. ಇದರಲ್ಲಿ ಯಾವುದು ಮೇಲಿಲ್ಲ, ಯಾವುದು ಕೀಳಿಲ್ಲ, ಯಾವುದು ಶ್ರೇಷ್ಠ ಇಲ್ಲ ಅಂತ ಹೇಳ್ತಾರೆ. ಇಂತಹ ಬಸವಣ್ಣನವರನ್ನು ನಾವಿತ್ತು ನೆನೆಸ್ಕೊಳ್ಳೇಬೇಕು, ಸ್ಮರಿಸಿಕೊಳ್ಳೇಬೇಕು. ಇವತ್ತು 12ನೇ ಶತಮಾನದಲ್ಲಿದ್ದಂತ ಬಸವಣ್ಣನವರನ್ನು ನಾವಿವತ್ತು ಕೋಣಂಕೆರೆ ಕಾಲರಿನಲ್ಲಿ ಕೂಡ ಸ್ಮರಿಸ್ಕೊಳ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಅಂತ ಅಂದ್ರೆ ತಪ್ಪಾಗಲಾರ. ಹಾಗೆ ಸಾಮಾಜಿಕ ಸಮಾನತೆಯನ್ನು ಕುರಿತು ಕೂಡ ಅವರು ಮಾತಾಡ್ತಾರೆ. ಇವನಾರವ 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 ನೆಂದೆನಿಸದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ. ನೋಡಿ, ನಾವು ಮನುಷ್ಯನನ್ನ ಮನುಷ್ಯನಾಗಿ ನೋಡಬೇಕೆ ಹೊರತು ನೀನು ಯಾವ ಜಾತಿಯವನು, ಯಾವ ಧರ್ಮದವನು, ಅಥವಾ ನಿನ್ನ ಶ್ರೀಮಂತಿಕೆ ಎಷ್ಟಿದೆ, ಯಾವ ವರ್ಗದವನು ಅಂತ ನೋಡುವಂಥದ್ದಲ್ಲ. ಮನುಷ್ಯತ್ವವನ್ನು ನಾವು ಬಿಟ್ರೆ ಈ ಸಮಾಜ ಅವನತಿಯ ಹಾದಿಗೆ ಹೋಗುತ್ತೆ. ಇವತ್ತು ನಮಗೆ ಬೇಕಿರುವಂತದ್ದು ಜಾತಿಯೂ ಅಲ್ಲ, ಧರ್ಮವೂ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯತ್ವ ಅಥವಾ ಮಾನವೀಯತೆ. ಇವತ್ತು ಮಾನವೀಯತೆ ಅನ್ನುವಂಥದ್ದು ಹೋಗೋದ್ರಿಂದಲೇ ಈ ಸಮಾಜ ಇಂತಹ ದುರಂತದ ಹಾದಿಗೆ ಹೋಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಬಸವಣ್ಣನವರ ಈ ಒಂದು ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇವತ್ತು ಈ ಜಯಂತಿ ಮಾಡಿದಕ್ಕೆ ನಮಗೆ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆಯೇ ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ 12ನೇ ಶತಮಾನದಲ್ಲಿ ದೊಡ್ಡ ಹೋರಾಟವನ್ನ, ಕ್ರಾಂತಿಯನ್ನ ಉಂಟು ಮಾಡುವ, ಕಲ್ಯಾಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತೆ. ಹಾಗಾಗಿ ಇವತ್ತು ಸಮಾಜ ನಿರ್ಮಾಣ ಆಗಬೇಕು. ಈ ಜಾತಿ ಅನ್ನುವಂಥದ್ದು ಕೇವಲ ಏನು ವೃತ್ತಿ ಆಧಾರದ ಮೇಲೆ ಹುಟ್ಟಿದೆ ಅಂತ ಕೆಲವು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಆದ್ರೆ ಆ ಜಾತಿಯನ್ನ ಇವತ್ತು ನಾವು ಸಾಮಾಜಿಕ ಏನು ಮೇಲು ಕೀಳು ವ್ಯವಸ್ಥೆಯಾಗಿ ಉಳಿಸಿಕೊಂಡಿರುವಂತದ್ದು ದೊಡ್ಡ ದುರಂತ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ, ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಮ್ಮ, ಹಾಗೇನೆ ಅಕ್ಕ ಮಹಾದೇವಿ, ಇನ್ನು ಬಹಳಷ್ಟು ಶೋಷಿತ ಸಮುದಾಯಗಳು ಅಂತ ಹೇಳಿ ಕರೆಸ್ಕೊಂಡಂತ ಎಲ್ಲ ಶಿವಶರಣರು ಕೂಡ ಅನುಭವ ಮಂಟಪದಲ್ಲಿ ಅದನ್ನು ಇವತ್ತಿನ ಸಂಸತ್ತಿನ ಪರಿಕಲ್ಪನೆಯಾಗಿ ನಾವು ನೋಡ್ತೀವಿ. ಅಂತಹ ಒಂದು ಸಂಸತ್ತನ್ನ ಅವತ್ತೇ ಅನುಭವ ಮಂಟಪವನ್ನು ಸ್ಥಾಪಿಸಿದಂತ ಕೀರ್ತಿ ಬಸವಣ್ಣನವರು ಸಲ್ಲುತ್ತೆ. ಹಾಗಾಗಿ ಇಂತಹ ಮಹನೀಯರನ್ನು ನಾವು ನೆನಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಭಾವಿಸ್ತೀವಿ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಾವು ಯಾರು ಕೂಡ ನಾವು ಮಾತಾಡ್ಲಿಕ್ಕೆ ಬಹಳ ಚಿಕ್ಕವರಾಗ್ತೀವಿ. ಯಾಕಂದ್ರೆ ಅಂಬೇಡ್ಕರ್ ಅಂದ್ರೆ ಅದೊಂದು ದೊಡ್ಡ ಗ್ರಂಥ, ದೊಡ್ಡ ಗ್ರಂಥಾಲಯ ಅಥವಾ ವಿಶ್ವ ಮಾನವತ್ವದ ಸಂಕೇತ. ಇಡೀ ಸಮಾಜದಲ್ಲಿ ತನ್ನ ಹುಟ್ಟಿನ ಆರೋಗ್ಯದಿಂದ ಶೋಷಣೆಯನ್ನು ಅನುಭವಿಸಿ, ನೋವುಗಳನ್ನು ಅನುಭವಿಸಿ, ಯಾತನೆಯನ್ನು ಅನುಭವಿಸಿ, ನನಗಾದಂತ ನೋವುಗಳು, ನನಗಾದಂತ ಶೋಷಣೆ, ನನಗಾದಂತ ಯಾತನೆಗಳು ನನ್ನ ಸಮುದಾಯಕ್ಕಾಗಬಾರದು, ಸಮಾಜದಲ್ಲಿ ಯಾರಿಗೂ ಆಗಬಾರದು ಅಂತ ಹೇಳಿ ದಿಟ್ಟ ನಿರ್ಧಾರವನ್ನ ಮಾಡಿದಂತಹ, ಅದಕ್ಕಾಗಿ ಜೀವನ ಪರ್ಯಂತ ಹೋರಾಟ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್.
ಅವರನ್ನ ಕೇವಲ ಒಬ್ಬ ವ್ಯಕ್ತಿ ಅಂತ ಹೇಳಿ ಕರೀಲಿಕ್ಕಾಗಲ್ಲ, ಈ ಒಂದು ಬೃಹತ್ ಶಕ್ತಿ ಅಂತ ಹೇಳಿ ಕರಿಬೇಕು. ಅವರು ಕಾನೂನು ತಜ್ಞರಾಗಿದ್ರು, ಆರ್ಥಿಕ ತಜ್ಞರಾಗಿದ್ರು. ಅವರ ಅಧ್ಯಯನದ ಸಾಮರ್ಥ್ಯ ಎಷ್ಟಿತ್ತಂದ್ರೆ ನಮ್ಮ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ. ನಿರಂತರವಾದ ಅಧ್ಯಯನ, ಅವ್ರದ್ದು ಆಳವಾದ ಅಧ್ಯಯನ. ಆ ಅಧ್ಯಯನದ ಕಾರಣದಿಂದಾಗಿ ಮಹಾನ್ ಜ್ಞಾನಿಯಾಗಿದ್ರು. ಹಾಗಾಗಿಯೇ ಇಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಬೃಹತ್ ಸಂವಿಧಾನವನ್ನು ಬರೀಲಿಕ್ಕೆ ಅವರಿಗೆ ಸಾಧ್ಯ ಆದದ್ದು. ಇವತ್ತು ಇಡೀ ವಿಶ್ವಕ್ಕೆ ನಮ್ಮ ಸಂವಿಧಾನ ಮಾಡಲಾಗಿದೆ ಅಥವಾ ಮಾದರಿಯಾಗಿದೆ. ಇವತ್ತು ಇಂಥ ಇಡೀ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ನಡೆಸಲಿಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು ಯಾವುದು ಅಂದ್ರೆ ನಮ್ಮ ಬೃಹತ್ ಸಂವಿಧಾನ. ಇಂತಹ ಸಂವಿಧಾನವನ್ನ ಬರೆದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರು ಬಹಳಷ್ಟು ಜೀವನದಲ್ಲಿ ಹೋರಾಟವನ್ನ ಮಾಡ್ತಾರೆ. ಅವರ ಹೋರಾಟವನ್ನ ನಾವು ಎಲ್ಲ ಕೂಡ ತಿಳ್ಕೊಂಡಿದ್ದೀವಿ. ಅವರ ತ್ರಿವಳಿ ಸೂತ್ರಗಳಿರ್ಬೋದು, ಶಿಕ್ಷಣ, ಹೋರಾಟ, ಸಂಘಟನೆ, ಅಂದ್ರೆ ಶೋಷಿತ ಸಮುದಾಯಗಳನ್ನ ಶಿಕ್ಷಿತರಾಗುವಂತೆ ಅವರು ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನೀವು ಮೊದಲು ಶಿಕ್ಷಣವಂತರಾದಾಗ ನಿಮಗೆ ಜ್ಞಾನ ಬರುತ್ತೆ, ನೀವೇನಾದ್ರೂ ಕೂಡ ಶೋಷಣೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅವರು ಕರೆಯನ್ನು ಕೊಡ್ತಾರೆ. ಮತ್ತೆ ಸಂಘಟಿತರಾಗಿ ಅಂತ ನೋಡಿ, ಮೇನ್ ನಮಗೆ ಸಂಘಟನೆಯಲ್ಲಿ ಬಲ ಇದೆ, ಶಕ್ತಿ ಇದೆ ಅಂತ ಹೇಳ್ತೀವಿ. ಇವತ್ತು ಒಂದು ಸಂಘಟನೆ ಇರೋದ್ರಿಂದ ಈ ಕಾರ್ಯಕ್ರಮ ಸಾಧ್ಯ ಆಗಿದೆ. ಸಂಘಟನೆ ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಘಟನೆ ಅನ್ನುವಂಥದ್ದು ಊರಿನ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತ ಸಾಧ್ಯತೆಯನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಅಂತಹ ಸಂಘಟನೆ ಕೂಡ ಅಂಬೇಡ್ಕರ್ ಅವರ ಒಂದು ತ್ರಿವಳಿ ಸೂತ್ರದಲ್ಲಿ ಒಂದು. ಹಾಗೆಯೇ ಹೋರಾಟ ನೋಡಿ, ಯಾವುದೇ ಒಂದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂದ್ರೆ ಒಂದು ಮಾತಿದೆ, ಮಂತ್ರಕ್ಕೆ ಮಾವಿನಕಾಯಿ ಬಿಡಲ್ಲ ಅಂತ. ಹೋರಾಟ ಅನಿವಾರ್ಯ. ನಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಅಂತಹ ಹೋರಾಟವನ್ನು ಮಾಡಿ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕರೆಯನ್ನು ಕೊಡ್ತಾರೆ. ನನಗೆ ಬಹಳಷ್ಟು ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಅವರ ಕೊನೆಯ ಸಂದೇಶಗಳು ಬಹಳ ಆಪ್ತ ಆಗ್ತವೆ. ಯಾಕೆಂದ್ರೆ ಅವರು ಜೀವನದ ಸಂಧ್ಯಾಕಾಲದಲ್ಲಿ ಅಥವಾ ಕೊನೆಯ ಕಾಲದಲ್ಲಿ ಬಹಳ ನೊಂದಿರ್ತಾರೆ. ತಮ್ಮ ಸಮುದಾಯಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡಿರ್ತಾರೆ. ಆದ್ರೆ ಆ ಹೋರಾಟದ ದಿಕ್ಕು ಅಥವಾ ಹೋರಾಟದ ಅಂದ್ರೆ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಆ ಹೋರಾಟ ಅವರು ನಿರೀಕ್ಷಿಸಿದಷ್ಟು ಪ್ರತಿಫಲವನ್ನ ಕೊಡಲ್ಲ. ಅವಾಗ ಅವರು ಕೊನೆಯ ದಿನ 1956 ಜುಲೈ 31 ಮಂಗಳವಾರ ಸಂಜೆ 5:30ಕ್ಕೆ ಅವರ ಆಪ್ತ ಕಾರ್ಯದರ್ಶಿ ಇರ್ತಾರೆ. ಅವರು ಸರ್ ನಾನಕ್ ಚಂದ್ ರತ್ತು ಅಂತ ಹೇಳಿ, ಆ ರತ್ತು ಅವ್ರ ಹತ್ರ ಒಂದು ಲೆಟರ್ನ ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ. ಅವರು ತನ್ನ ಅನಿಸಿಕೆಗಳನ್ನ ಹೇಳ್ತಾ ಹೋಗ್ತಾರೆ. ಆ ರತ್ತು ಅವರು ಅದನ್ನ ಬರ್ಕೊಳ್ತಾ ಹೋಗ್ತಾರೆ. ಆ ಒಂದು ಡಿಕ್ಟೇಷನ್ ಹೆಂಗಿದೆ ಅಂದ್ರೆ, ತನ್ನ ತಂದೆ ಸಾವಿನ ಅಂಚಿಗೆ ಬಂದಾಗ ಮಗನಿಗೆ ಏನೇನೋ ವಿಚಾರಗಳನ್ನು ಹೇಳಬೇಕು, ತನ್ನ ಅನುಭವಗಳು, ತನ್ನ ಯಾತನೆಗಳು, ತನ್ನ ನೋವುಗಳು ಏನಿದೆ, ಮುಂದೆ ನೀನು ಹೇಗೆ ಬದುಕಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿದಂತಹ ಮಾತುಗಳನ್ನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತುಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಹೇಳಿದಾಗೆ ಅವರ ಜೀವನ ಪರ್ಯಂತ ಸಮುದಾಯಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಡ್ತಾರೆ, ಸಮುದಾಯಕ್ಕಾಗಿ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದರೂ ಕೂಡ ಅವ್ರಿಗೆ ನಿರೀಕ್ಷಿಸಿದ ಪ್ರತಿಫಲ ಸಿಗಲ್ಲ. ಅವಾಗ ಹೇಳ್ತಾರೆ ರತ್ತವ್ರಿಗೆ, ನೋಡು, ನಾನು ನನ್ನ ಸಮುದಾಯಕ್ಕಾಗಿ, ನನ್ನ ಜನರಿಗಾಗಿ ನನ್ನ ಜೀವಮಾನವನ್ನು ಸಂಪೂರ್ಣವಾಗಿ ಸವಿಸಿದ್ದೇನೆ. ನಾನು ಈಗ ಒಂದು ಗುರಿಯನ್ನ ತಲುಪಿದ್ದೇನೆ. ಆದರೂ ಕೂಡ ಆ ಗುರಿ ನನಗೆ ನಿರೀಕ್ಷಿಸಿದಷ್ಟು ಸಮಾಧಾನವನ್ನ ತಂದಿಲ್ಲ. ನನ್ನ ಜನ ನಾನು ಜೀವಂತವಾಗಿರುವಾಗಲೇ ದೇಶದ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅಂತ ನಾನು ಕನಸನ್ನ ಕಂಡಿದ್ದೆ. ಆದರೆ ಅದು ಈಗ ಸಾಧ್ಯವಾಗಿಲ್ಲ. ಹಾಗೆಯೇ ನನ್ನ ಜನ ಬಹಳಷ್ಟು ವಿದ್ಯಾವಂತರು ಅಥವಾ ಶಿಕ್ಷಿತರು ಅಂತ ಹೇಳಿ ಕರೆಸ್ಕೊಳ್ಳೋರು ಏನಿದ್ದಾರೆ, ಅವರು ಕೇವಲ ಸ್ವಾರ್ಥಿಗಳಾಗಿದ್ದಾರೆ. ತನ್ನ ಸಮುದಾಯಕ್ಕಾಗಿ ಯಾವುದೇ ತ್ಯಾಗವನ್ನು ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಅವರು ಸುಖ ವೈಭೋಗದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವನ್ನ ಕಂಡಾಗ ನನಗೆ ಬಹಳ ದುಃಖ ಆಗ್ತದೆ. ನಾನು ಸ್ವತಃ ಇವಾಗ ರಾಜಕೀಯ ಅಧಿಕಾರವನ್ನು ಹಿಡಿದು ನನ್ನ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಅಂದ್ರೆ ನನಗೆ ಅದು ಸಾಧ್ಯ ಆಗ್ತಾ ಇಲ್ಲ. ನಾನೀಗ ಅನಾರೋಗ್ಯದ ಸ್ಥಿತಿಯಲ್ಲಿದ್ದೇನೆ. ಆದರೆ ನನ್ನ ನಿರ್ಧಾರಗಳನ್ನ, ನನ್ನ ಕನಸುಗಳನ್ನ ನನಸು ಮಾಡುವಂತಹ ಜನ ನನಗೆ ಬೇಕಾಗಿದೆ ಅಂತ ಹೇಳಿ ಅವರು ದುಃಖತಪ್ತರಾಗಿ ಮಾತಾಡ್ತಾರೆ. ಹೀಗೆ ಅಂಬೇಡ್ಕರ್ ಅವರ ಒಂದು ಕೊನೆಯ ಸಂದೇಶ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರನ್ನು ತರಿಸುತ್ತೆ, ಎಂಥವರಿಗೂ ದುಃಖವನ್ನ ತರುತ್ತೆ. ಇಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್
ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಬದುಕಿದವರಲ್ಲ, ತನ್ನ ಸಮುದಾಯಕ್ಕಾಗಿ, ಇಡೀ ಸಮಾಜಕ್ಕಾಗಿ, ಅದು ಯಾವುದೇ ಒಂದು ಜಾತಿಗೆ ಧರ್ಮಕ್ಕಲ್ಲ. ಅವರು ಬದುಕಿದ್ದು ನೊಂದ ಶೋಷಿತ ಎಲ್ಲ ವರ್ಗಗಳ ಏಳಿಗೆಗಾಗಿ ಅವರು ಬದುಕಿದ್ದು. ಅಂತಹ ಅಂಬೇಡ್ಕರ್ ಅವರನ್ನ ನಾವು ಯಾವಾಗಲೂ ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ. ನೆನಪಿಸ್ಕೊಂಡ್ರೆ ಮಾತ್ರ ನಾವು ಅವರ ಮೌಲ್ಯಗಳಿಗೆ, ಅವರ ಹೋರಾಟಕ್ಕೆ ಬೆಲೆ ಕೊಟ್ಟಂತಾಗ್ತದೆ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ನೀವೆಲ್ಲ ಕೂಡ ಸೇರಿ ಆಚರಣೆ ಮಾಡ್ತಾ ಇದ್ದೀರಾ. ಇದು ಬಹಳ ಸಂತೋಷದ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳ ಆಯೋಜನೆ ಆಗಲಿ. ಎಲ್ಲ ಯುವ ಸಮುದಾಯ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ. ಈ ಸಮಾಜವನ್ನ ಜಾತಿ ಮತ ಪಂಥಗಳ ಆಧಾರದ ಮೇಲೆ ನಾವು ಯಾವತ್ತೂ ಕೂಡ ನೋಡಬಾರದು. ಮನುಷ್ಯತ್ವದ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲ ಕೂಡ ನೋಡೋಣ ಅಂತ ಹೇಳಿ ಭಾವಿಸ್ತಾ, ಕಳೆದ ಅಂಬೇಡ್ಕರ್ ಜಯಂತಿಯಲ್ಲಿ ನಾನೇ ಒಂದು ನನ್ನ ಕವಿತೆಯನ್ನು ಬರೆದಿದ್ದೆ. ಆ ಕವಿತೆಯನ್ನು ವಾಚನ ಮಾಡೋದ್ರ ಮುಖಾಂತರವಾಗಿ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಡಲಿದ್ದೇನೆ. ನಾನು ಬರೆದಂಥ ಕವಿತೆ ಹೀಗಿದೆ. ಪ್ರತಿ ಅಂಬೇಡ್ಕರ್ ಜಯಂತಿಗೂ ಕೂಡ ನನ್ನದೊಂದು ಕವಿತೆ ಇದ್ದೇ ಇರ್ತದೆ. ಅಂತಹ ಮೊನ್ನೆ 14ನೇ ತಾರೀಕು ಬರೆದಂಥ ಒಂದು ಕವಿತೆ ಹೀಗಿದೆ. ಅದರ ಶೀರ್ಷಿಕೆ ಹೀಗಿದೆ, ಚೈತನ್ಯವು ನೀ ಅಂತ ಹೇಳಿ. ಬಾಬಾ ನಿಮ್ಮ ಜನ್ಮದಿನ ಜಗವು ಬೆಳಕು ಪಡೆದ ದಿನ, ಶೋಷಣೆ ಕಳೆಯಲು ಬಂದವನಿ, ಮಾನವೀಯತೆಯ ಸಾರಿದಿನಿ, ಶತಮಾನದ ಸಂಕೋಲೆಗಳ ಕಳಚಿದ ವಿಶ್ವದ ಚೈತನ್ಯವು ನೀ. ಬಾಬಾ ನಿಮ್ಮ ಜನ್ಮದಿನ ಜಗವು ಬೆಳಕು ಪಡೆದ ದಿನ. ಸಂವಿಧಾನದ ಪುಟ ಪುಟದಿ ಸಮಾನತೆಯ ಕಿಡಿ ಹರಿಸಿದೆ ನೀ, ಸಂವಿಧಾನದ ಪುಟ ಪುಟದಿ ಸಮಾನತೆಯ ಕಿಡಿ ಹರಿಸಿದೆ ನೀ, ಅಂತರಾಳದ ನೋವುಗಳ ಪರಿಹರಿಸಿದ ಹರಿಕಾರನು ನೀ, ಅಂತರಾಳದ ನೋವುಗಳ ಪರಿಹರಿಸಿದ ಹರಿಕಾರನು ನೀ, ಧ್ವನಿ ಇಲ್ಲದ ಬಹುಜನರಿಗೆ ಧ್ವನಿಯನ್ನು ನೀಡಿದ ಚೈತನ್ಯವು ನೀ. ಅಂಬೇಡ್ಕರ್ ಅವರಿಗೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಂತರೆ ಎಷ್ಟು ಸಮಯ ಕೂಡ ಸಾಕಾಗಲ್ಲ. ಯಾಕೆಂದ್ರೆ ಅದು ನಾನು ಆಗ್ಲೇ ಹೇಳಿದಾಗೆ ಒಂದು ಮಹಾನ್ ಗ್ರಂಥ, ಒಂದು ಗ್ರಂಥಾಲಯ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇಂತಹ ಮಹಾನ್ ಚೇತನಗಳ ಬಗ್ಗೆ, ಅದರಲ್ಲೂ ಬುದ್ಧನ ಬಗ್ಗೆ, ಬಸವಣ್ಣನವರ ಬಗ್ಗೆ, ಅಂಬೇಡ್ಕರ್ ಅವರಿಗೆ ಬಗ್ಗೆ ಮಾತಾಡುವಂಥದ್ದು ಕೂಡ ನಮಗೆ ಅದು ಸುಕೃತ ಫಲ ಅಂತ ಹೇಳಿ ಭಾವಿಸ್ತಾ, ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನಮ್ಮ ರಾಮಣ್ಣ ಇವರೆಲ್ಲರೂ ಕೂಡ ನನ್ನನ್ನು ಆಹ್ವಾನಿಸಿದ್ದೀರಾ. ಬಹಳಷ್ಟು ನನ್ನ ವಿದ್ಯಾರ್ಥಿಗಳು ಈ ಊರಿನಲ್ಲಿದ್ದಾರೆ. ನಾನು 18 ವರ್ಷ ಕಡಬದಲ್ಲಿ ಲೆಕ್ಚರ್ನ ಕೆಲಸ ಮಾಡಿದ್ದೀನಿ. ಬಹಳಷ್ಟು ವಿದ್ಯಾರ್ಥಿ ಸಮೂಹ ನನಗಿದೆ, ಬಹಳಷ್ಟು ಗ್ರಾಮಸ್ಥರು, ನೀವೆಲ್ಲರೂ ಕೂಡ ನನ್ನನ್ನು ಇಲ್ಲಿ ಕರೆದು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಕೂಡ ತುಂಬು ಹೃದಯದಿಂದ ವಂದಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಡ್ತೀನಿ. ಧನ್ಯವಾದಗಳು. ಜೈ ಭೀಮ್.